ನಮ್ಮೊಳಗೆ ಒಬ್ಬ ಸೇಟ್ ಇದ್ದ. ಆ ಸೇಟ್ನ ಫ್ಯಾಕ್ಟ್ರಿಯಾಗ ನಮ್ಮ ಗೆಳೆಯ ಸಿದ್ಲಿಂಗ ಕೆಲಸ ಮಾಡ್ತಿದ್ದೆ. ಅವ್ ಏನೋ ಜಗಳ ಆಡದೆ ಸಿದ್ಲಿಂಗ ಕೆಲಸ ತೆಗೆದುಬಿಟ್ಟ ಸೇಟ್. ನಡಿ ಬರಬೇಡ ಮೇಲೆ. ಸಿದ್ಲಿಂಗ ಏನ್ ಮಾಡಿದ್ರೆ ಸ್ಟ್ರೈಕ್ ಮಾಡ್ಲಿಲ್ಲ. ದಿನ ಮುಂಜಾನೆ ಅವನು ಫ್ಯಾಕ್ಟ್ರಿ ಮುಂದೆ ಕಂಪನಿ ಕುಂತ ಬರಕತ್ತಿ. ಒಂದಿನ ಸೇಟ್ ನೋಡ್ಬೇಕು, ಅವ್ನು ಯಾರು ಕುಂತಾರೆ ಮಣ್ಣು ಹಾಕಲೆ ತೊಳೆ ಬರೀ ಇದಾರ ಸಾಕಾಗಿ ಹೋಯ್ತು. ಒಂದಿನ ಸೇಟ್ನ ಕುಂತ ಒಳಗೆ ಕುಂತ ಕಿಡಿಗೆ ನೋಡ್ತಾನ ಸಿದ್ಲಿಂಗ. ಏಯ್ ಓ ಚೊಳ ಮಗನ, ನೀನ್ ಕೆಲಸ ಮಾಡಿದ ಫ್ಯಾಕ್ಟ್ರಿ ನೀನ ಇಲ್ಲಿ ಕುಂತ ಹೋಗ್ತಾ ಎದಕರ ಇಲ್ಲೇ ಕುಂದ್ರಕತಿ? ನೀವು ಕೆಲಸ ಬಿಡಿಸಿದ್ರೆ ನಾವು ಉಪವಾಸ ಇಲ್ಲ ಅನ್ನೋದು ನಿಮಗೆ ಗೊತ್ತಾಗಲಿ ಅಂತ ಕುಂದ್ರಕತಿ. ಎಂತೆಂಥವ್ರು ಅದಾರಪ್ಪ ನಮ್ಮ ಊರಾಗ. ನನ್ನೊಂದು ಕಾರ್ಯಕ್ರಮಕ್ಕೆ ಕರೆಸರ KSRTC ಏನಂತಾರೆ, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ. ಎಷ್ಟೊತ್ತು ತಪ್ಪಿ 2-3 ನಿಮಿಷ ತಗೋತ. ಹೌದಾ? ರಾಜಕಾರಣಿಗಳು ಇದನ್ನ ಎಷ್ಟೊತ್ತು ಹೇಳ್ತಿರ್ತಾರ್ರಿ. ಕರ್ನಾಟಕ ರಾಜ್ಯ ರಸ್ತೆ ಒಳಗೆಲ್ಲರೂ ಮುಗಿಸೋ ಮರಾಯ ಅಂತ ನಿಯಮಾವಳಿ ಅಂತ ಲಾಸ್ಟ್ಗೆ ಪಗಲಾಗಿದ್ದವನ್ ನಿಗಮ ಅಂತಂತ ಹೇಳ್ಬೇಕು. ಆಮೇಲೆ ಸುಳ್ಳು ಎಷ್ಟು ಚಂದ ಹೇಳ್ತಾರೆ. ನನ್ನ ಕಡೆ ಕೈ ತೋರಿಸಿ ಇವತ್ತು ನಮ್ಮ ನಡುವೆ ಶ್ರೀ, ನನ್ನ ಹೆಸರೇ ಗೊತ್ತಿಲ್ಲ ಶ್ರೀ, ನಾನೇ ರಾಘವೇಂದ್ರಾಚಾರ್ಯ. ರಾಗಿಣಿ ನಾನು ಕೇಳ್ತ, ನಾನು ರಾಗಿಣಿ ಕಣ್ಣ ಕಾಣಿಸ್ತೀನ ನಾನು? ರಾಗಿಣಿ ಅಲ್ಲ, ರುಕ್ಮಿಣಿ ಅಂತ. ಬಗಲಾಗಿದ್ದವನ್ ಬಂದ್ ಹೇಳ್ದ, ಸರ್ ರಾಘವೇಂದ್ರಾಚಾರ್ಯರಿ ಅಂತ. ಅಂದ ತಕ್ಷಣ ಅವ್ರೇನ್ ಇಮಿಡಿಯೇಟ್ಲಿ ಇವತ್ತು ನಮ್ಮ ನಡುವೆ ನನ್ನ ಆಪ್ತ ಮಿತ್ರರಾದಂತಹ ರಾಘವೇಂದ್ರಾಚಾರ್ಯ ಇದ್ದಾರೆ. ಎಷ್ಟು ಸುಳ್ಳು ಹೇಳ್ತಿದ್ವೋ ಮರ, ನನ್ನ ಹೆಸರು ಸಹಿತ ಗೊತ್ತಿಲ್ಲ ನಿನಗ ಅಂತ. ಇಡ್ಲಿ ಶೋಣಿ ತಿನ್ಬೇಕು ಬಂದ್ಬಿಟ್ಟವ. ಅವ್ 3 ಹೊತ್ತು ಮಾಡ್ತಿದ್ರಿ ನಾವು 30 ಇಡ್ಲಿನ, ಮುಂಜಾನೆ ಹೊತ್ತು ಮಧ್ಯಾಹ್ನ ಹೊತ್ತು ರಾತ್ರಿಗೆ. ಅವ ಬಂದು ಕೂತ್ಕೊಳ್ಳಿ ನಮ್ಗೆ ಏನಾಯ್ತು ಪಾಪ. ಬರ್ಮಣ ಬರ್ಮಣ ಬಾರೋ ನಾಷ್ಟ ಮಾಡ್ಬಾ. ಬಲ್ರಿ ಸರ್ ಬಾಬಾ. ಅವಾಗೇನು ಇಕ್ಕಳದ ತಗೊಂಡು 1-2 ಹಾಕೋದು ಸಂಕೋಚ ಮಾಡ್ಕೊಂತಾನಂತೇಳಿ ಆ ಪಾತ್ರಿನ ಸರಿ. ಅವ ಪಾಪನ ಹಳ್ಳಿ ಮನುಷ್ಯರಿ 28 ಇಡ್ಲಿ ಹಾಕೊಂಡ್ಬಿಟ್ಟ. 28 ಕ್ಲೋಸ್. 28 ಇಡ್ಲಿ ಹಾಕೊಂಡು, ಅರ್ಧ ಬೋಗೋಣಿ ಚಟ್ನಿ ಸುರಿಕೊಂಡು, ಒಂದು ಅರ್ಧ ಡಬ್ರಿ ಸಾಂಬಾರು ಸುರಿಕೊಂಡು ಕಸ ಪಸ ಕೈ ತಿರುವಾಕೈತ್ಬಿಟ್ಟು ಎದ್ದು ನಿಂತು ಭಕ್ತ ಕುಂಬಾರ ತುಳ್ದಂಗೆ ತುಳಿಲಿಲ್ಲ ನನ್ನ ಪುಣ್ಯ. ಅಷ್ಟದನ್ನ ರಮರಾಡಿ ಮಾಡಿ ಉಣ್ಣಾಕತ್ತಿದ್ದೆ. ಇಡ್ಲಿನ ಹಿಂಗೂ ತಿನ್ಬಹುದಾ ಅಂತ ನೋಡಿದ್ದ ಅವತ್ತು ನಾನು. ನಾವೆಲ್ಲ ಇಡ್ಲಿ ಹಿಂಗೆ ತಿಂತೀವ್ರಿ. ಅವ ಎಲ್ಲ ಕಲಿಸಿ ರಮರಾಡಿ ಮಾಡಿ ನೆಕ್ಕಿಬಿಟ್ಟ ಅದನ್ನು. 28 ಇಡ್ಲಿ ನನ್ನ ಎದುರಿಗೆ ಭಸ್ಮಾಗಿ ಹೋದ್ರಿ. ಬರಮಣ್ಣ ಎಬ್ಸಿದ ತಪ್ಪಾತಲ್ಲಪ್ಪ ನೀನು ಅನ್ಕೊಂಡೆ ನಾ ಮನಸ್ಸಿನಾಗ. ಆದರೂ ಅಭಿಮಾನ ಬಿಡ್ಲಿಲ್ಲ. ಲೇ ಬರಮಣ್ಣ ಭಾಳ ಹಸ್ತಿದ್ದಂಗದ, 1-2 ಇಡ್ಲಿ ಯಾಕೆ ಉಳಿಸ್ತೀವ ತಗೋ ಅಂದೆ. ಬೇಡ್ರಿ ಸರ, ತಗೋ ಇಲ್ಲ ಸರ, ಯಾವುದಕ್ಕಾತು ಲಿಮಿಟ್ ಇರ್ಬೇಕ್ರಿ ಅಂದ. ಏಯ್ ಹುಚ್ಚ ನನ್ನ ಮಗನೇ, 28 ಇಡ್ಲಿ ತಿಂದಿ ಲಿಮಿಟ್ ನೀನು? ಅದೇನಕ ತಿನ್ನ ತಿನ್ನ ಸರ. ತಿಂತಿದ್ದೆ, ಇದ ಈಗ ಉಂಡು ಬಂದೀನಿ ಅಂದ. ಮುಗೀತಲ್ಲೇ ಕತಿ. ವಿಮಾನದಾಗ ಹೋಗೋ ಮುಂದೆ ಡ್ರಿಂಕ್ಸ್ ಕೊಡ್ತಾರ್ರಿ. 1 ಪೆಗ್ 2 ಪೆಗ್. ಅದ್ರ ಮತ್ತೆ ಬೇರೆ ಬೇರೆ. ಧಾರವಾಡದವ್ರಿಗೆ 2 ಪೆಗ್ ಕೊಟ್ರು ಅಂದ್ರೆ ಅವ್ರ ಪುಸ್ತಕ ತೆಗೆದು ಓದ್ಕೊಂತ ಕುಂತ ಬಿಡ್ತಾರ, ಕಾವ್ಯ ಗಿವ ಬರ್ಕೊಂಡ್ ಭಾರಿ. ಮೈಸೂರು ಕಡೆಯವರಿಗೆ 2 ಪೆಗ್ ಕೊಟ್ರಂದ್ರ ಅವು ಹೆಡ್ಫೋನ್ ಹಾಕೊಂಡು ಯಾರ್ದೋ ಕವನ ಭಾವಗೀತೆ ಹಾಡು ಕೇಳ್ತಾವ. ಈ ಹುಬ್ಬಳ್ಳಿ ಹಾನಗಲ್ ಮಂದಿ 2 ಪೆಗ್ಗಿಂತ ಹೆಚ್ಚು ಕೊಡಂಗ. ಯಾವ್ರ ಅಂತ ಕೇಳ್ತಾರ. ಹುಬ್ಬಳ್ಳಿ ಪ್ರಾಪರ್ ಸಿಟಿ, ಅಲ್ಲೇ ಹಾನಗಲ್ರಿ 1 ಪೆಗ್. ನಾನಂದ್ ಯಾಕ್ರಿ ಏನ್ ಎಲ್ಲ ಮೈಸೂರು ಬೆಂಗಳೂರು ಹೈದ್ರಾಬಾದ್ ಇವ್ರಿಗೆಲ್ಲ 3-4 ಪೆಗ್ ಕೊಡಾಕತ್ತೀರಿ, ಇವಕ್ಕೆ ಯಾಕೆ 2 ಪೆಗ್? ಅಲ್ರಿ ಅವ್ರೆಲ್ಲ ಓದ್ಕೊಂತ ಕುಂತರು, ಕವನ ಓದಿದ್ರು, ಸಂಗೀತ ಕೇಳಕತ್ತಾರ. ಇವ್ ಏನೈತ್ರಿ 2 ಪೆಗ್ ಕುಡ್ದ ಪೈಲಟ್ ಇರ್ತಕ್ರಿ ನಾ ಹೊಡಿತೀನಿ ಗಾಡಿ ಅಂತ. ಎಷ್ಟು ಸ್ಲೋ ಹೊಡಕತ್ತಾನ, ಬಂಡಿ ಹೊಡೆದಂಗ ಹೊಡಿತಾನೆ ಸೊಳ ಬಾ ಹೊರಗೆ ನಾ ಹೊಡಿತೀನಿ ಅಂತಾನ. ಮುದ್ದಿ ತಿನ್ನಾಕ ನಮಗ್ ಬರಂಗಿಲ್ಲ. ಮಾದಪ್ಪ ಮೆಸ್ ಅಂತ ಐತೆ, ನಡಿಲೆ ಮುದ್ದಿ ಹೋಟ್ಲು ನೋಡು ತಿನ್ನ. ಎಂತೆಂತ ಹೋಗಿ ಬಂತ ಮುದ್ದಿ ತಿನ್ನಡಿ. ಮುದ್ದಿ ತಿಂದ್ರೆ ಪ್ರಧಾನಿ ಯೋಗ ಬರ್ತೈತೆ. ಪ್ರಧಾನಿ ಯೋಗ ಬರ್ಲಿಲ್ಲ, ನಿದ್ದೆ ಅಂತೂ ಗ್ಯಾರಂಟಿ. 2ರಾಗ 1 ಐತೆ ಅಲ್ಲಿ. ಹೋದಿರಿ. ಫಸ್ಟ್ ಒಂದು ಗಂಗಾಳ ಕೊಟ್ರು. ಗಂಗಾಳ ಜೊತೆ ಒಂದು ಮೈಸೂರು ಪಕ್ಕದಂತ ಕಟ್ಟಿಗೆ ಕೊಟ್ರಿ. ನಾವು ಕಡೆ ನೋಡಿದ್ವಿ ಕಟ್ಟಿಗೆ. ಅದು ಇದ್ಯಾಕ್ರಿ ಅಂದೆ. ಗಂಗಾಳ ಸ್ವಲ್ಪ ಹೈಟ್ ಮಾಡಿ ಕೆಳಗಡೆ ಇಡಿ. ಯಾಕ್ರಿ ಇಳಿಚಾರ ಬೇಕು, ಬಸ್ಸಾರು ಹಾಕ್ತಿವಲ್ಲ ಅದೆಲ್ಲ ಫ್ಲೋ ಆಗುತ್ತೆ, ಅದ್ರ ಮೇಲೆ ಮುದ್ದೆ ಹಾಕ್ತಿವಿ. ಅಮ್ಮ ಎಂತ ಹಿಡಿಯಪ್ಪ ಇದು. ಪ್ಲೇಟಿಂಗ್ ಇಟ್ಟು ಕಟ್ಟಿಗೆ ಇಟ್ವಿ. ಬಂದ್ ಬಸ್ ಅಂತ ಸುರದ. ಆಮೇಲೆ ಒಬ್ಬ ಮುದ್ದಿ ಹೋಗ್ಕೊಂತ ಬಂದ. ಆಗಿತಾರ ಮುದ್ದಿ ಬಾಂಬ್ ಹೋಗದಂಗಾತ್ರಿ ಗಂಗಾಳದಾಗ. ಇಂಥದ್ದು ಡಮ್ ಅಂತ ಬಿತ್ತಪ್ಪ. ಏನಲ್ಲೇ ಇದು ಮುದ್ದಿ ಮುರಿಯೋದ್ರೊಳಗಡೆನೆ ನಿಮ್ಮ ಫುಡ್ ಮುದ್ದಿ ಹೌದಿಲ್ಲ ಹೇಳ್ತಾರ್ರಿ ಬೆಂಗಳೂರು ಜನ. ಅದು ಮುರಿಯೋದನ್ನ ಟೆಕ್ನಿಕ್ ಐತ್ರಿ ಎಲ್ಲರಿಗೆ ಎಲ್ಲದು. ಅದನ್ನ ಹಿಂಗ್ ಮುರಿಬೇಕು. ಹಿಂಗ್ ಮುರಿದ್ರೆ ಕೈಯಾಗ ಮುದ್ದಿ ಹಿಟ್ಟು ಬರ್ತೈತೆ. ಅಲ್ಲಿ ತೆಗ್ಗಾಗಿ ಒಂಚೂರ ಹಿಂಗ್ ಉಳಿದು ಸೊಂಡೆ ಆಕೈತಿ, ಗಣಪ ಕಂಡಂಗ ಆಕೈತದ. ನಮಗೇನು ಗೊತ್ತ್ರಿ, ಹೆಗ್ಣ ನೆಲ ಗ್ಯಾಬ್ರಿ ಬಿಟ್ಟಿವಿ ನಾವು. ಅದು ಅರ್ಧ ಬಂದ್ಬಿಡ್ತೀರಿ ಕೈಯಾಗ. ಸಾರ್ನಾಗ ಉಳ್ಳಾಡಿಸ್ತೀವಿ, ಎಲ್ಲೆಲ್ಲೂ ಸಾರು ಹತ್ತುವಲ್ತ. ಅದಕ್ಕೆ ತೂತುಗಳು ಮಾಡಿದ್ವಿ ನಾವು. ಕರಿಗಡಿಬಿ ಮಾಡ್ತಾರಲ್ಲ, ತೂತ್ ಮಾಡಿ ಸಾಂಬಾರು ತಗೊಂಡು ತುಂಬಾಕತ್ತಿದ್ವಿ. ಅದ್ರಾಗ ನುಂಗ್ಬೇಕಂತಿರೋದನ್ನ ನಮಗೇನು ಗೊತ್ತ್ರಿ. ಬಾಯಾಗಿಟ್ಟುಕೊಂಡು ದನ ಹುಲ್ಲು ಮೇಯ್ದಂಗೆ ಕಚ್ಚ 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 ಕಚ್ಚ. ಪರಮಾತ್ಮ ನಿಮಗೆ ಹೇಳ್ತೀನಿ, ಹಲ್ಲಿಗೆ ಹಲ್ಲು ಅಂಟಿಕೊಂಡು ಮಾತಾಡಕ್ ಬರವಲ್ತ್ರಿ.
ಮನೆ ಏನಿದ ಜೋಶಿ ಬಂದ್ ನೋಡ್ರ ಹೊಯ್ಕೊಂಡ್ರಿ ನಿಮ್ಗೆ ನಾನು ಮೊದಲ ಅನ್ನ ತರ್ತೀನಿ ಅಂತ ಕೇಳಿ ನಿಮ್ಮ ಮುಖ ನೋಡ ಮುದ್ದೆ ತಿನ್ನ ಮುಖ ರೈಸ್ ತರ್ತೀನಿ ಅದ ಏನು ಬೇಡ ತಂದೆ ಕೈ ಬಿಡು ನಮ್ಮನ್ನ ಅಂದು ರೂಮಿಗೆ ಬಂದು ಬ್ರಷ್ ಹಾಕಿ ತಿಕ್ಕಿವ್ರಿ ಅದನ್ನ ನಮಗ್ ಮುದ್ದಿ ತಿನ್ನಾಕ ಬರೋದು. ಅದಕ್ಕೆ ಮುದ್ದಿ ತಿನ್ನೋದನ್ನ ನಾವು ಅಭ್ಯಾಸ ಮಾಡ್ಕೊಂಡ್ರೆ ನಾವು ಅಲ್ಲಿಗೆ ಹೋಗ್ಬೇಕು, ರೊಟ್ಟಿ ತಿನ್ನಾಕ ಅವ್ರನ್ನ ಇಲ್ಲಿ ಕರೆಸಬೇಕು. ಒಬ್ಬ DC ವೆಹಿಕಲ್ ಒಳಗ ಒಂದು ಹೊಲ್ದಾಗ ಹಾಯಿಸಿ ಹೊಂಟಿದ್ರು ಹಳ್ಳಿ ಒಳಗ. ಕಾರಿನ ಗಾಲಿ ಸಿಕ್ಕೊಂಡ್ಬಿಡ್ತು. ಏನ್ ಮಾಡು ಟ್ರೈ ಮಾಡು, ಡ್ರೈವರು DC ಬಿಟ್ರೆ ಯಾರು ಇಲ್ಲ. ಟ್ರೈ ಮಾಡಿದ್ರು ಏನ್ ಮಾಡಿದ್ರು ದಬ್ಬಕ್ ಆಗ್ಲಿಲ್ಲ. ಬಗಲ ನೋಡ್ತಾರ ಹೊಲ್ದಾಗೆಲ್ಲ ಕೆಲಸ ಮಾಡಕತ್ತಾರ ರೈತರು. ಹೋಗಿ ನಿಂತರು, ನಮಸ್ಕಾರ ಸ್ವಲ್ಪ ನನ್ನ ಕಾರ್ ತಳ್ತೀರಾ ಬಂದು ಅಂತ ಕೇಳಿದ್ರು ಪಾಪ ಸೌಜನ್ಯದಿಂದ. ಅವ್ರಂದ್ರು ಇದ ಒಂದ ಕೆಲಸ ಅಲ್ಲ ನಮಗೆ, ಬೇಕಾದಷ್ಟು ಅದಾವ. ಮೊನ್ನೆ ಮಳೆ ಆಗೈತೆ, ನೆಲ ಹಸಿ ಐತೆ, ಸಸಿ ಹಚ್ಬೇಕು. ಇಲ್ಲ ನಾನು ಬಹಳ ಇಂಪಾರ್ಟೆಂಟ್ ಕೆಲಸದ ಮೇಲೆ ಹೋಗ್ತಾ ಇದ್ದೀನಿ, ಒಂದ್ ಯಾವ್ದೋ ಮುಖ್ಯವಾದಂತ ಕೆಲಸ ಇದೆ. ನಮ್ಮದು ಇಂಪಾರ್ಟೆಂಟ್ ಇದೆ. ನಾವಿಲ್ಲಿ ಬಿತ್ತು ಬೆಳೆದ್ರೆ ನೀವು ತಿನ್ನೋದು. ಎಷ್ಟು ಹೇಳಿದ್ರು ಕಡೆಗೆ ಏನಾಯ್ತು, ಅವ್ರು ತಾವೇ ಹೇಳ್ಕೊಂಡ್ರು ನಾನು ಜಿಲ್ಲಾಧಿಕಾರಿ ಇದ್ದೇನೆ, ಇವೆಲ್ಲ ಹಳ್ಳಿ ನನ್ನ ಆಡಳಿತದೊಳಗೆ ಬರ್ತಾವ, ಬಂದ್ರ ನಮಗೇನೈತೆ, ಎಷ್ಟು ಹಳ್ಳಿ ಎಷ್ಟು ಊರ್ ಹೆಚ್ಚಕೋ ಅಷ್ಟು ಪಗಾರ ಹೆಚ್ಚಿರ್ತೈತಿ ನಿನಗೆ, ನಮಗೇನು ಕೊಡ್ತೀಯನ್ನೇ ಅಂದ್ರು. ಅಕ್ಕಂದ್ರು ಅಣ್ಣಂದ್ರು ಒಬ್ರು ಮಿಸ್ಸಿಗ್ಲಿಲ್ರಿ. ತಲೆ ಕೈ ಹೊತ್ಕೊಂಡು DC ಅವರು ಡಿಕ್ಕಿಗೆ ಅನ್ಕೊಂಡು ನಿಂತು ಬಿಟ್ರು. ಹಾದಿ ನೋಡ್ಕೊಂತ ಯಾರ ಬರ್ತಾರ ಅಂತ ಬುಲೆಟ್ ಆ ಭಾಗದ PS ಏನ್ ಬಂದ ನೋಡ್ರಿ. ಬಂದು ನೋಡಿ DC ನೋಡಿ, ಏನ್ ಸರ್ ನೀಪ್ಪ ಕಾರ್ ಸ್ವಲ್ಪ ತಳ್ಳೇನ್ ಸರ್. ನೋಡ್ತಾರ ಬಗಲಾಗೆಲ್ಲ ರೈತರು. ಕರೆದ್ರೆ ಏನ್ ಸರ್ ನೀವು ಇವ್ರು ಅದ್ರಲ್ಲಿ ಯಾಕೆ ಬರ್ಲಿಲ್ರಿ ಅಂದ್ರೆ ಪಾಪ ಹೋಗಿ ನಿಂತ್ರಿ. ಒದಗ್ ಬೇಕಂದ್ರಲ್ಲ ಸೊಳೆ ಮಕ್ಕಳ ನಿಮಗೆ. ನಿಮ್ಮ ಇಲ್ಲೊಂದು ಕಾರ್ ಸಿಕ್ಕೊಂಡೈತೆ, ಖಬರಿಲ್ದ ನಿಮ್ ಕೆಲಸ ಇಲ್ಲೋಡ ಒಬ್ಬೊಬ್ಬವನ್ನು ಒದ್ದು ಒಳಗಾಕಿ ಬೆಂಡೆತ್ತಿ ಬಿಡ್ತೀನಿ ಮಕ್ಕಳಲ್ಲಿ. ಕೈಯಾಗಿನ ಗುದ್ಲಿ ಸಲಿಕಿ ಒಕ್ಕೊಟ್ಟು 50 ಮಂದಿ ಬಂದು ದಬ್ಬಲಿಲ್ರಿ, ಅನಾಮತ ಎತ್ತಿ ಮ್ಯಾಗಿಟ್ರ ಕಾರ್. ಥ್ಯಾಂಕ್ಸ್ ಅಂತ DC ಎಲ್ಲರಿಗೆ ಕೈ ಮುಗಿದ್ರು ಹೋದ್ರು. ಹೋಗಿಂದಿವ ಬರಲಿಲ್ಲ, ಸೊಳೆ ಮಕ್ಕಳು ಯಾರಂತ ತಿಳ್ಕೊಂಡ್ರಿ. ನೋಡಿದ್ರಲ್ಲ ನಾ ಸೆಲ್ಯೂಟ್ ಹೊಡೆದೇವ್ರಿಗೆ. DC ಯಾಕಲೇ ಅವ್ರು ಕರೆದ್ರೆ ಯಾಕೆ ಬರಲ್ಲ, ಬುದ್ಧಿ ನೀವು ಕರೆದಂಗ ಅವ್ರು ನಮ್ಮನ್ನು ಕರೀಲಿಲ್ಲ ಅಂದ್ರೆ. ಪಕ್ಕದಲ್ಲಿ ಮಂಗಳೂರು ಕಡೆ ನಾವು ಕಾರವಾರ ಕಾರ್ಯಕ್ರಮ ಕೊಡ್ಬೇಕಾದ್ರೆ ಪಕ್ಕದಲ್ಲಿರೋರು ಮಾತಾಡ್ಸ್ಬೇಕಾದ್ರೆ ಕುರಿ ಕೋಣ ಬಿದ್ದು ಹೋಗ್ತದೆ ನಮ್ದು. ನಿಮ್ಮ ಹೆಸರೇನು? ಸುಬ್ರಹ್ಮಣ್ಯ. ನೋಡಿ ಇಷ್ಟೇ ಉತ್ತರ ಅವರು. ಎಲ್ಲಿಗೆ ಹೊರಟಿದ್ದೀರಿ? ಕಾರವಾರ. ಮದುವೆ ಆಗಿದೆ. ಮಕ್ಕಳಿದಾರೆ? ಗಂಡ ಅಲ್ಲ, ಹೆಣ್ಣ ಅಲ್ಲ, ಒಂದ್ ಗಂಡು ಒಂದ್ ಹೆಣ್ಣ. ಹೌದು. ನಾವೇ ಕೇಳಿ ತಿಳ್ಕೊಬೇಕ್ರಿ ಅವನ್ನ. ಈಗ ನಾವೊಂದ್ ಮಾತಾಡಿದ್ರೆ ಅವ್ರೊಂದ್ ಮಾತಾಡಿದ್ರೆ ಚಂದ್ರಿ. ಅದು ಬರೀ ನಾವ ಎಷ್ಟೊತ್ತಂತ ಕೇಳ್ತೀರಿ. ಅನ್ನೋದು ಕೈ ಬಿಟ್ಬಿಟ್ಟು ನಾನು ಅದ ನಮ್ಮ ಕಡೆ ಮಂದಿನ ಮಾತಾಡ್ಸಿರಿ. ಬಿಜಾಪುರಕ್ಕೆ ಹೋಗೋ ಮುಂದೆ ಇಲ್ಕಲ್ಲಾಗ ಬಸ್ ಹತ್ತಿದೆ, ಬಗಲಾಗ ಅಜ್ಜ ಬಂದಿಂತ. ಎಲ್ಲಿ ಒಂಟಿ ಅಜ್ಜ ಅಂತ ಇಷ್ಟ ಅಂದೆ ನೋಡ. ನಾನು ಅಂತಮ್ಮ ಬಿಜಾಪುರಕ್ಕೆ ಹೊಂಟೀನಿ. ಯಾಕಂತ ಕೇಳು, ನನ್ನ ಮಗಳ ಗಂಡ ಅಲ್ಲಿ ಅಳಿಯ ಅಲ್ಲಿ ಅದನ್ನ ಇಸ್ಪೆಟ್ಟದ ಕಲ್ತಾನ. ನನಗೆ ಅದಕ್ಕೆ ಬೇಕಾಗಿತ್ತು ರೀ. ಬಿಜಾಪುರ ಬಂತಲೇ ಇಳಿತೀನಿ, ಕೈ ಬಿಡಂದ್ರೆ ಬಿಡವಲ್ರಿ ಅವನನ್ನ. ಅಣ್ಣ ಈ ಬಸ್ ಬಿಜಾಪುರ್ಗೆ ಹೋಗುತ್ತೇನ ಅಣ್ಣ? ಹಾ ಹೋಗುತ್ತತ್ರಿ ಅಣ್ಣ. ನಿಮ್ಮ ಮಗ ಸೀಟ್ ಇಡ್ರಿ, ನಾನು ಬರ್ತೀನಿ. ಹಾ ಇಡ್ತೀನಿ ಬರ್ರಿ. ಸೀಟ್ ಬಿಟ್ಟು ಕೊಡೋ ಅಂತ ಕೇಳಲ್ಲ ಮುದುಕ. ವಚನದಲ್ಲಿ ಪ್ರಶ್ನೆಯನ್ನ ಹಾಕಿದೆ, ಏನು? ದಯ ಬೇಕು ಸಕಲ ಜೀವಗಳಲ್ಲಿ, ದಯ ಬೇಕು ಸಕಲ ಪ್ರಾಣಿಗಳಲ್ಲಿ, ದಯವೇ ಧರ್ಮದ ಮೂಲವಯ್ಯ ಅಂದ. ಅವನಿಗೆ ಸೀಟ್ ಬಿಟ್ಟು ಹೇಳ್ತಾನೆ, ನನಗೆ ಚೇರ್ ಕೊಡ್ತಾನೆ ಅಂತ ತಿಳ್ಕೊಂಡಿದ್ದೇವೆ. ಅವನು ಬಿಡ್ಲಿಲ್ಲ. ಅವನು ಇನ್ನೊಂದು ವಚನ ಹೇಳ್ದ ಹುಡುಗ, ಏನು? ಎಮ್ಮ ಚಿಂತೆ ಎಮಗೆ ಸಾಕಯ್ಯ, ಪರರ ಚಿಂತೆ ನಮಗೇಕೆ ಬೇಕಯ್ಯ. ಹಾ ಎಲ್ಲಿಗಪ್ಪ ಸರ್? ಅವ್ನು ಬಿಜಾಪುರ್ ಕೊಡ್ರಿ. ಪಕ್ಕರ್ ನನ್ ಮಗನೇ ಬೋರ್ಡ್ ನೋಡಿ ಹತ್ತಕ್ ಬರ್ತಿಲ್ಲ ನಿಮ್ಗೆ. ಬಿಜಾಪುರ್ಗೆ ಹೋಗಂಗಿಲ್ಲ, ಇಲ್ಕಲ್ಗೆ ಹೋಗುತ್ತಾ ಅಣ್ಣ ಈ ಬಸ್? ಬಿಜಾಪುರ್ಗೆ ಹೋಗುತ್ತೇನ ಅಣ್ಣ? ಹಾ ಹೋಗುತ್ತತ್ರಿ ಸರ್. ನಾ ಈಗ ಭಾಳ ದೂರ ಬಂದ್ಬಿಟ್ಟೇನ್ರಿ, ಇಲ್ಕಲ್ಗೆ ಟಿಕೆಟ್ ಕೊಟ್ಬಿಡ್ರಿ. ಮನುಷ್ಯನಿಗೆ ಆಸೆಗಳಿರ್ಬೇಕು, ಆದ್ರೆ ದುರಾಸೆಗಳಿರ್ಬಾರ್ದು. ಯಾರಪ್ಪ ಸರ್? ನಿಮ್ ಕಡೆಯವರೇ. ಇದನ್ನೇ ಬೇಡ ಅಂತ ಹೇಳೋದು ನಾನು. ಚರ್ಚೆ ಮಾಡಿ, ನೀವೇನ್ ಪ್ರಶ್ನೆ ಕೇಳಬೇಕು ಕೇಳಿ. ನೀವೊಂದ್ 2 ತಾಸು ಭಾಷಣ ಹೊಡಿತೀರ, ಅವ್ರು ಉತ್ತರ ಕೊಡ್ತಾರ. ನಾವು ಹಿಂದೆ ಕೂತು ಉತ್ತರ ಎಲ್ಲ ಸುಮ್ ಕೇಳಿ ಚಪ್ಪಾಳೆ ಹೊಡೆದು ಕೂತ್ಕೊಳ್ರಿ ನೀವು. ಇನ್ಮೇಲೆ ಚಪ್ಪಾಳೆ ಹೊಡಿಬೇಡಿ. ಯಾವ ಇಳ್ಕೊಳತ್ತಾವು? ಇಲ್ಲೇ ಬಾಗಲಕೋಟೆ ಇಳಿತೀನ್ರಿ. ಯಾವ ರೋಟ ಮಣ್ಣಿಂದ ನನ್ರ ಇಲ್ಲೇ ಬಿಟ್ಟ ಬಂದ್ ಹೇಳ್ರಿ. ಓ ಆ ಊರ ಹಣ್ಣಿನ ಎಲ್ಲಿ ಬರ್ತದೆ? ಇಲ್ಲೇ ಕೋಷ್ಟಿಕ್ ತಾಲ್ ಬರ್ತ್ರಿ. ಈಗ ಗೊತ್ತಾಯ್ತು ನೋಡು. ಒಟ್ಟಮ್ಮ ಬಾಳ್ ಬಂದಿವೋ ನಿಮ್ ಮುಳಿ ನಾವು. ಚಲೋ ಆಯ್ತ್ರಿ. ಯಾಕೆ ಬಂದಿವ ಅಂತ ಕೇಳು, ನಾನೇ ಹೇಳ್ತೀನಿ ತಡಿ. ಆ ಬಿಟ್ಟು ಬಂದಾಳಾಗ ಪಾಟೀಲ್ ಅವ್ರ ಮನಿ ಕೊಟ್ಟಾನ. ಪಾಟೀಲ್ ಅವ್ರ ಮನಿ ಗೊತ್ತಿಲ್ಲ ಬಿಡ್ರಿ. ಪಾಟೀಲ್ ಅವ್ರ ಮನೆಗೆ ಏನ್ ಕೆಲಸ ಮಾಡ್ತಾನಲ್ಲ ಅವ, ಮತ್ತ ಅಡ ಊಡವನ ಲಿಂಗಾಯತರ ಪಕ್ಕಿ ಹುಡುಗ ಇಬ್ರು ಚಡ್ಡಿ ದೋಸ್ತ್ ನೋಡವ್ರು. ಹೋಗ್ಲಿ ಬಿಡ್ರಿ ಮುತ್ತೆ, ನಮ್ ಸುದ್ದಿನ ನಮಗ್ ಗೊತ್ತಿಲ್ಲ. ಏನ್ ಬೇರೆ ಸುದ್ದಿ ತಗೊಂಡ್ ನಾವೇ ಮೇಡಮ್ ತಿಳ್ಕೊಬೇಕು ಇಂಟವಲ್ಲ. ಹಾ ಇನ್ನೊಂದು ಶೆಟ್ರ ಮನಿ ಮಾಂಟಪ್ಪ ಅವ್ರ ಮನಿ ಕೊಟ್ಟಾನ. ಮಾಂಟಪ್ಪ ಅವ್ರ ಮನಿ ಮುತ್ತೆ ನಮ್ಮ ಮನೆಯವ್ರ ನನಗೆ ಯಾರು ಗೊತ್ತಿಲ್ಲ. ಇನ್ನು ಊರ್ ಮಂದಿ ತಗೊಂಡ್ ನಾಯ ಮಾಡ್ಲಿ ಗೊತ್ತಿಲ್ಲ ಬಿಡು ಮತ್ತೆ. ಅವ್ರ ಯಾರು ತಿಳ್ಕೊಬೇಕು ಇಂಟವಲ್ಲ. ಅವ ಏನ್ ಶೆಟ್ರ ಮಾಂಟಪ್ಪ ಆಟನಲ್ಲ, ಅವ್ರ ಅಣ್ಣನ ಮಾಮನ ಅಳಿಯನ್ ತಮ್ಮನ ಅಕ್ಕನ ಕಾಶ ಮಗಳ ನಮ್ಮೂರಿಗೆ ಕೊಟ್ಟಾರ ನೋಡು. ಮಾವನ ಮಗಳು ಏನಾಗ್ತಾಳ ಅಂದ್ರ ನನ್ಗೆ ಗೊತ್ತಿಲ್ಲ. ನೀವು ನಿಮ್ಮೂರ್ ಮಗಳು ಯಾವ್ದವ್ನ ಊರ್ ಐತಿ ಯಾವ್ದು? ಇಲ್ಲ ಮುತ್ತೆ, ನಮ್ಮೂರ್ ಮಗ್ಳು ಯಾವ ಊರ್ ಐತಿ ನನ್ಗೆ ಗೊತ್ತಿಲ್ಲ.
ಏನಪ್ಪಾ ಇದನ್ನ ಹುಡ್ರ ಏನ್ ತಿಳ್ಕೊಂಡಲ್ಲ ಮಗ್ಳು ವರ್ಷ ಕೊಟ್ಟಿಲ್ಲ ನಿಮ್ಗ ಕೈ ಮುಗಿತೀನಿ ಬಿಟ್ಬಿಡು ಮತ್ತೆ ನಿಮ್ ಊರ್ ಮಗ್ಳು ಏನಾಯ್ತಲ್ಲ ಅದು ಬಿಟ್ಟು ಅವ್ರ ಹಳ್ಳಿ ಆ ಊರಾಗ ಗೌಡ್ರ ಬಗ್ಗೆ ಅಂತ ಹೊಳ ನಮ್ ಊರ್ ಮಗ್ಳು ನಾವು ಮಾಡಾಕಟ್ಟ ನೋಡು ಕಬ್ಬು ಬೇಡ ಅಂತ ನೋಡು ಗೆಟ್ ಹಾ ಮತ್ತೆ ಅರ್ಲಿ ಹಾ ಎಲ್ಲಿಗಪ್ಪ ಸರ ನೀವು ಬಿಜಾಪುರದೇನ್ರಿ ಹೌದು ನಿಮ್ಗೆ ಹೆಂಗ್ ಗೊತ್ತಾತ್ರಿ ಓಹೋಹೋ ಸರ್ ಬಿಜಾಪುರದಾಗ ಕುಲಕರ್ಣಿ ಪರಮೇಶ್ವರಿ ಅಂತ ಅವ್ರ ಅಣ್ಣನ ಅಟ್ಟಿ ಮೈದನ್ ಹೆಂಡತಿ ಕಾಸ ಮಗಳನ್ನ ನಮ್ಮೂರಿಗೆ ಕೊಟ್ಟಾರ ನೋಡ್ರಿ ಅಯ್ಯ ನಮ್ಮೂದಕ್ಕೆ ಹಿಡ್ರಿ ಸರ್ ಅಷ್ಟೇ ನೀವು